ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ ನಟಿ ರಂಭಾ ಮಗಳ ನೋಡಿದ್ದೀರಾ ಸ್ನೇಹಿತರೆ? ಬ್ಯೂಟಿಯಲ್ಲಿ ಅಮ್ಮನನ್ನೇ ಮೀರಿಸ್ತಾಳೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸ್ಟಾರ್ ನಟಿ ರಂಭಾ ಅವರು ನಟನೆಯಿಂದ ದೂರು ಸರಿದು ಹಲವು ವರ್ಷಗಳು ಕೂಡ ಕಳೆದಿದೆ ಸ್ನೇಹಿತರೆ. ಬಣ್ಣದ ಲೋಕಕ್ಕೆ ಮರಳಿದ ಮತ್ತೆ ಬರಲಿ ಎಂದು ಬಯಸುತ್ತಿದ್ದೇವೆ ಅಭಿಮಾನಿಗಳು. ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರಂತೆ ಸ್ನೇಹಿತರೆ. ಮತ್ತೆ ನಟನೆಗೆ ಮರಳುತ್ತೇನೆ ಅಂತ ಭರವಸೆ ಕೂಡ ನೀಡಿದ್ದಾರೆ ಸ್ನೇಹಿತರೆ. ಇದರ ಮಧ್ಯೆ ನಟಿ ರಂಭಾ ಮಗಳ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗುತ್ತಿವೆ. ರಂಭಾ ಮಗಳನ್ನು ನೋಡಿದ ನೆಟ್ಟಿಗರು ಆಕೆಯ ಸೌಂದರ್ಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಅಲ್ಲದೆ ರಂಭಾ ಅವರಂತೆ ಅವರು ಮುದ್ದಿನ ಮಗಳು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ ಅಂತ ಪ್ರಶ್ನೆ ಕೂಡ ಕೇಳ್ತಿದ್ದಾರೆ ಸ್ನೇಹಿತರೆ. ನಟಿ ರಂಭಾ ಚಿತ್ರರಂಗಕ್ಕೆ ಬಂದಾಗ ಅವರಿಗೆ ಕೇವಲ 15 ವರ್ಷ. ಸಣ್ಣ ವಯಸ್ಸಿನಲ್ಲೇ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡರು. ನಟಿಯಾಗಿ ಗುರುತಿಸಿಕೊಂಡಿದ್ದ ಬಳಿಕ ಅವರ ಜನಪ್ರಿಯತೆ ಪಾರವೇ ಇಲ್ಲದಂತೆ ಆಯಿತು ಸ್ನೇಹಿತರೆ. 1993ರಲ್ಲಿ ಸರ್ವರ್ ಸೋಮಣ್ಣ ಸಿನಿಮಾ ರಿಲೀಸ್ ಕೂಡ ಆಗಿತ್ತು. ಇದು ಅವರ ನಟನೆಯ ಮೊದಲನೇ ಕನ್ನಡ ಸಿನಿಮಾ ಕೂಡ ಹೌದು ಸ್ನೇಹಿತರೆ. ಆ ಬಳಿಕ 8 ಕನ್ನಡ ಸಿನಿಮಾಗಳಲ್ಲಿ ನಟಿ ರಂಭಾ ನಟಿಸಿದರು. ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ನಟಿಸಿ ಸಖತ್ ಫೇಮಸ್ ಕೂಡ ಆದರು ಸ್ನೇಹಿತರೆ. 2010ರಲ್ಲಿ ರಂಭಾ ಅವರು ಇಂದ್ರಕುಮಾರ್ ಪದ್ಮನಾಥನ್ ಎಂದು ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟರು ಸ್ನೇಹಿತರೆ. ಅಲ್ಲದೆ ಮದುವೆ ಬಳಿಕ ಕೆನಡಾಗೆ ತೆರಳಿದ ನಟಿ ಸಿನಿಮಾದಲ್ಲಿ ನಟಿಸೋದು ಕಮ್ಮಿ ಕೂಡ ಆಯಿತು. ಇದಾದ ಬಳಿಕ ನಟಿ ತಮ್ಮ ಮುದ್ದಾದ ಮಕ್ಕಳ ಆರೈಕೆಯಲ್ಲಿ ಬ್ಯುಸಿ ಕೂಡ ಆಗಿದ್ರು ಸ್ನೇಹಿತರೆ. ಇನ್ನು ಸದ್ಯ ನಟಿ ತಮ್ಮ ಮುದ್ದಾದ ಮಕ್ಕಳಿಗೆ ಆರೈಕೆ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಕೂಡ ಆಗಿದ್ರು. ಇಬ್ಬರು ಹೆಣ್ಮಕ್ಳು ಮಕ್ಕಳಾದ ಲಾನ್ಯಾ, ನಶಾ ಹಾಗೂ ಶಿವೇನ್ ಅಂತ ಕೂಡ ಮಗನಿದ್ದಾನೆ. ಆದರೆ ಈಗ ನಟಿ ರಂಭಾ ಅವರ ಹಿರಿಯ ಮಗಳು ಲಾನ್ಯಾ ಪದ್ಮನಾಥನ್ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ಲಾನ್ಯಾ ಪದ್ಮನಾಥನ್ ತನ್ನ ತಾಯಿಯಂತೆ ತುಂಬ ಸುಂದರವಾಗಿದ್ದಾರೆ. ಲಾನ್ಯಾ ಸೌಂದರ್ಯದಲ್ಲಿ ಅವರ ಅಮ್ಮನನ್ನೇ ಮೀರಿಸ್ತಾಳೆ. ಅಷ್ಟೊಂದು ಕ್ಯೂಟ್ ಕೂಡ ಆಗಿದ್ದಾಳೆ. ಇದೇ ಫೋಟೋಸ್ ನೋಡಿ ಅಭಿಮಾನಿಗಳು ಶೀಘ್ರದಲ್ಲೇ ಲಾನ್ಯಾ ಪದ್ಮನಾಥನ್ ನಾಯಕಿಯಾಗಿ ಚಿತ್ರರಂಗಕ್ಕೆ ಪ್ರವೇಶಿಸುವ ಅವಕಾಶವಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು ಈ ವಿಡಿಯೋ ಮೂಲಕ ನಿಮ್ಮ ಅನಿಸಿಕೆಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಎಲ್ಲರಿಗೂ ಕೋರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಾಯ್ 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 ಗುಡ್ ಬಾಯ್.